ಚಂಚಲ ಮನಸ್ಸಿನಿಂದ ಕೇಳಿರು. ಹಿಂದಕ್ಕೆ ದಕ್ಷಾವತಿ ಪಟ್ಟಣ ಪುಟ್ಟಿತು. ಆ ಪಟ್ಟಣವನ್ನು ದಕ್ಷ ಬ್ರಹ್ಮವನೆಂಬನು ಆಳುತ್ತಿದ್ದರು. ಎಲ್ಲ ತ್ಯಷ್ಟೀಶ ದೇವಾನುದೇವತೆಗಳಿಗೆ ಮಹತ್ವಗಳನ್ನು ಕೊಟ್ಟಿರೋ ಅಹಂಕಾರದಿಂದ ಯಜ್ಞ ಮಾಡಬೇಕೆಂದು ವಿಷ್ಣು ಬ್ರಹ್ಮರನ್ನು ಕರೆಸಿಕೊಂಡ. 48 ಕೋಟಿ ಚಲರಂಕ ಮಲ್ಲರನ್ನು ಕರೆಸಿಕೊಂಡ. 28 ಕೋಟಿ ಬ್ರಹ್ಮ ರಾಕ್ಷಸರನ್ನು ಕರೆಸಿಕೊಂಡ. ಎಲ್ಲ ಮನ ಮುನಿಗಳನ್ನು ಕರೆಸಿಕೊಂಡ. ರುದ್ರ ಎಲ್ಲ ಮನ ಮುನಿಗಳನ್ನು ಕರೆಸಿಕೊಂಡ. ಎಲ್ಲರೂ ಬನ್ನಿರೆಂದು ಕೇಳಲು ರುದ್ರ. ಆಗ ದಕ್ಷ ಬ್ರಹ್ಮನ ಹೆಂಡತಿ ಬಂದು ಎಲ್ಲರೂ ಬನ್ನಿಯರು, ಎಲ್ಲರೂ ಬನ್ನಿಯರು. ಸದಾಶಿವನು ಹಿರೇಮಗಳಾದ ದಾಕ್ಷಾಯಣಿ ಬರಲಿಲ್ಲೆಂದು ಹೇಳಲು ಆಗ ನಮ್ಮ ದಕ್ಷ ಬ್ರಹ್ಮನು ಶಿವನನ್ನು ಕರೆತರಲು ಕೈಲಾಸಕ್ಕೆ ಹೋಗಲು ಇತ್ತ ಕೈಲಾಸದಲ್ಲಿ ಶೂನ್ಯ ಶಿವಹಾಸದ ಮೇಲೆ ಪಾರ್ವತಿ ಗಣಪತಿ ಷಣ್ಮುಖರು ಕುಳಿತುಕೊಂಡಿರಲು ನಂದಿಯು ಮದ್ದಳನ್ನು ಬಾರಿಸುತ್ತಿರಲು ಶೃಂಗಿಯು ನಾಟ್ಯವನ್ನು ಆಡುತ್ತಿದ್ದಳು. ಇಂಥ ಆನಂದ ಸಮಯದಲ್ಲಿ ದಕ್ಷ ಬ್ರಹ್ಮನು ಹೋಗಿ ನಿಂತಿರಲು ಕುಲ್ಲಿರೆ ನಿಲ್ಲರೆ ಎಂಬ ಮಾನ ಮರ್ಯಾದೆ ಆಗಲಿಲ್ಲ ಶಿವನನ್ನು ಕೊಲ್ಲಬೇಕೆಂದು ಹಿಂತಿರುಗಿ ಬಂದ ದಕ್ಷಾವತಿ ದಕ್ಷ. ರುದ್ರ ಆಗ ಹರಿಮತದೆಲ್ಲರೂ ಕೂಡಿ ಹರನನ್ನು ಕೊಲ್ಲಬೇಕೆಂದು ವಿಷ್ಣುಗೆ ಪಟ್ಟ ಕಟ್ಟಬೇಕೆಂದು ಯಜ್ಞಂ ತಗಿಸಿದ ವಿಸ್ತಾರ ಅಂತಂದೊಡೆ ಹಗಲು 500 ಗಾವಿಲ, ಮಿಡಿಲು 1000 ಗಾವಿಲ. ಇಷ್ಟು ವಿಸ್ತಾರಂ ಕೊಂಡಂ ತೆಗಿಸಿ ಅದರ ಒಳಗೆ ಪರ್ವತಾದ ನವಗಿರಿಗಳನ್ನು ಒಟ್ಟಿ 61 ಕಡ ಹಾಲು, 61 ಕೊಡ ತುಪ್ಪ, ಬಾಳೆಹಣ್ಣು, ಸಕ್ಕರೆ ಮುಂತಾದ ಪಂಚಾಮೃತವನ್ನು ಸುರಿದು ರುದ್ರ ಮುಂತಾದ ಪಂಚಾಮೃತವನ್ನು ಸುರಿದು ಗಂಧ ಚಿನ್ನದ ಕಟ್ಟಿಗೆಗಳಿಂದ ಈ ಬ್ರಾಹ್ಮಣರೆಲ್ಲರೂ ಕೂಡ ರುದ್ರ ಈ ಬ್ರಾಹ್ಮಣರೆಲ್ಲರೂ ಕೂಡ ಅಗ್ನಿಯಂ ಪುಟ ಮಾಡಲು ರುದ್ರ ಅಗ್ನಿಯಂ ಪುಟ ಮಾಡಲು ಇತ್ತ ಕಡೆ ಅಗ್ನಿಯು ದಗದಗನೆ ದಗದಗನೆ ಪುಟವೇರಿ 7 ನಾಲಿಗೆ ಸಾರಲು ಇತ್ತ ಕಡೆ ದಾಕ್ಷಾಯಣಿಯು ಏ ದೇವ ಎಲ್ಲ ಭಾಗವನ್ನು ಕೊಡದೆ ಯಜ್ಞವನ್ನು ಮಾಡುತ್ತಿರುವ ನಾನು ಹೋಗಿ ಎನ್ನ ಭಾಗವನ್ನು ತೆಗೆದುಕೊಂಡು ಬರುವೇನೆಂದು ಹೇಳಲು ರುದ್ರ ಆಗ ನಮ್ಮ ಪರಮೇಶ್ವರನು ಬೇಡ ಎಂದರು. ಆಗಲ್ಲ ಶ್ರೀ ಗೌರಿ ಹಠವಿಡಿದು ಶೃಂಗಾರ ನಂದಿಯನ್ನು ಹಿಡ್ಕೊಂಡು ಭೈರವ ಗಣಪತಿ ಷಣ್ಮುಖರನ್ನು ಕರೆದುಕೊಂಡು ತವರ ಮನೆಗೆ ಬಂದಳು. ಯಾಗ ಶಾಲೆಗೆ ಬಂದಳು. ರುದ್ರ ಯಾಗ ಶಾಲೆಗೆ ಬಂದಳು. ತಂದೆಯ ಮುಂದೆ ನಿಂತು ಏ ತಂದೆಯೇ ಏ ತಂದೆಯೇ ಎನ್ನ ಹುರ್ಭಾಗವನ್ನು ಕೊಡು ಎಂದು ಕೇಳಲು ಆಗ ನಮ್ಮ ದಕ್ಷ ಬ್ರಹ್ಮನು ಯಾರು ನೀನು ಎಲ್ಲಿ ಅವಳು ಹೋಗತ್ತಂದು ಕೊಪ್ಪಿಸಲು ರುದ್ರ ಆಗ ನಮ್ಮ ದಾಕ್ಷಾಯಣಿಯು ಎಲ್ಲೋ ದಕ್ಷ ಎನ್ನ ಗಂಡನಿಗೆ ಇಟ್ಟ ಈ ಹೋಮವ ನನಗಾಗಲಿ ಎಂದು ಅಗ್ನಿಯಲ್ಲಿ ದುಡುಕಿ ಕಾಳಮ್ಮನಾಗಿ ನಿಂತಿರಲು ರುದ್ರ ಅಗ್ನಿಯಲ್ಲಿ ದುಡುಕಿ ಕಾಳಮ್ಮನಾಗಿ ನಿಂತಿರಲು ತಾಯಿ ಅಗ್ನಿಯ ದುಡುಕಿದ ವಾರ್ತೆಯು ಗಣಪತಿ ಷಣ್ಮುಖರಿಗೆ ತಿಳಿಯಲು ರುದ್ರ ಇತ್ತ ಕಡೆ ಅಗ್ನಿಯೋ ಇತ್ತ ಕಡೆ ಅಗ್ನಿಯೋ ದಗದಗನೆ ಪುಟವೇರಿ ಮಹಾದೇವರ ಶಿವಾಸಕ್ಕೆ ಜ್ವಾಲೆ ತಾಕಲು ಮಹಾದೇವರ ಶಿವಾಸಕ್ಕೆ ಜ್ವಾಲೆ ತಾಕಲು ರುದ್ರ ಆಗ ನಮ್ಮ ಪರಮೇಶ್ವರನು ಯಾರಿಗೂ ಏನು ಮಾಡಿದವನಲ್ಲ ಗುರು ಮಾಡಿದಂತೆ ಆಗಲಿಕೊಂಡು ಏ ಮಹಾದ್ರಿ ಕನಕಾದ್ರಿ ಜಲಕಾದ್ರಿ ಇವು 3 ಪರ್ವತಗಳನ್ನು ಸುತ್ತಿಕೊಂಡು ವಡಭಾಗ್ನಿಯಲ್ಲಿ ತೆಲಿಯ ಮೇಲಿನ ಗಂಗೆ ರುದ್ರ ತೆಲಿಯ ಮೇಲಿನ ಗಂಗೆ ಕಳಕಳೆಯನ್ನು ಕುಡಿದು ಹಡ್ಬಡಿಸಿ ಗುಡುಗುಡಿಸಿ ಪಲಗಡೆಯ ಪಣೆ ಬೆವರುಡೆಯಲು ರುದ್ರ ಪಲಗಡೆಯ ಪಣೆ ಬೆವರುಡೆಯಲು ಈ ಉಪ್ಪಿನಾಬೆರಂ ಕಿತ್ತು ಈ ಭೂಮಿಗೆ ಅಪ್ಪಡಿಸಲು ಹುಟ್ಟಿದಳೆಯ ನಮ್ಮ ಬಲಶಂಕರಿಯು ರುದ್ರ ಎಡಗಡೆಯ ಪಣೆ ಬೆವರುಡೆಯಲು ಈ ಉಪ್ಪಿನಾಬೆರಂ ಕಿತ್ತು ಈ ಭೂಮಿಗೆ ಅಪ್ಪಡಿಸಲು ಹುಟ್ಟಿದಳೆಯ ನಮ್ಮ ಚೌಡೇಶ್ವರಿ ರುದ್ರ ನಸುಲು ನೇತ್ರದ ಉರಿಯ ಬೆವರಂ ಕಿತ್ತು ಈ ಭೂಮಿಗೆ ಅಪ್ಪಡಿಸಲು ಹುಟ್ಟಿದನಯ್ಯ ನಮ್ಮ ಕರಿವೀರಭದ್ರ. ಹುಟ್ಟಿದ ರೂಪವೆಂತಂದುಡೆ ಹುಟ್ಟಿದಾಗಲೇ ಹೂವಿನ ಕಾಶಿ, ವಿಷ್ಣು ಕಾಶಿ, ಬ್ರಹ್ಮ ಕಾಶಿ, ಮೆಟ್ಟಿದ ಹೊನ್ನಾವಿಗೆ 1000 ಶಿರಸ್ಸು, 2000 ಭುಜ, ಕಕ್ಕರಿಸಿದ ಕಣ್ಣ, ರುಂಜುಗೂದಲು. ಎಂತಪ್ಪ ನಮ್ಮ ಶ್ರೀ ವೀರಭದ್ರ ದೇವರು ದಕ್ಷ ಬ್ರಾಹ್ಮಣ
ಕೊಂಡದ ಬಳಿಗೆ ಹೇಗೆ ಬರ್ತಾನಂದ್ರೆ ರುದ್ರ ಹೇಗೆ ಬರ್ತಾನಂದ್ರೆ ಲಲಾಟದಲ್ಲಿ ತ್ರಿಸುಮ ಭಸ್ಮ ಕೈಯಲ್ಲಿ ಹಲಗುಗತ್ತೆ ಬಿಲ್ಲು ಬಾಣ ಬಿದರಿನ ಹೆಗ್ಗಾಳಿಯೋ ಕೈ ಎಂಬ ಕಟಾರಿ ಮೀಟಿ ರಣಚೂರಿ ನೇಕು ಮುಂಗಲಿ ಹುರಿದಾಗ ಗಜದ ಹಂಡು ಗಜಾಂಕುಶ ಚಪ್ಪಗೊಡಲಿ ಹಗೆ ಬಾಣ ಧೂಳ ಬಾಣ ಇಷ್ಟು ಬತ್ತಿಸಿ ಆಯುಧಂ ಪಿಡಿದು ರುದ್ರ ಇಷ್ಟು ಬತ್ತಿಸಿ ಆಯುಧಂ ಪಿಡಿದು ತಂದೆಯ ಮುಂದೆ ನಿಂತು ಏ ತಂದೆಯೇ ಎನ್ನ ಕಾರಣದ ಪುಟ್ಟಿಸಿದೆ ನಿನಗೆ ಎದುರಾದ ವೈರಿಯು ಎಲ್ಲಿಯೇನು ತೋರು ತೋರು ಎಂದು ಹೇಳಲು ಆಗ ನಮ್ಮ ಪರಮೇಶ್ವರನು ಕೇಳಯ್ಯ ವೀರಭದ್ರನೇ ಭೂಲೋಕದಲ್ಲಿ ದಕ್ಷವತಿ ಪಟ್ಟಣದಲ್ಲಿ ದಕ್ಷ ಬ್ರಹ್ಮನೆಂಬುದು ಎಮ್ಮ ಹೊರಭಾಗವನ್ನು ಪಡೆದ ಯಜ್ಞವನ್ನು ಮಾಡುತ್ತಿರುವ ಯಜ್ಞವನ್ನು ಮಾಡುತ್ತಿರುವ ನೀನು ಹೋಗಿ ಎಮ್ಮ ಹೊರಭಾಗವನ್ನು ತೆಗೆದುಕೊಂಡು ಬಾ ಎಂದು ಹೇಳಲು ಆಗ ನಮ್ಮ ಶ್ರೀ ವೀರಭದ್ರ ದೇವರು ಕೂಡಲೇ ಬಲಶಂಕರಿಯು ಚೌಡೇಶ್ವರಿ ಇವರಿಬ್ಬರನ್ನು ಕರೆದುಕೊಂಡು ದಕ್ಷ ಬ್ರಹ್ಮನ ಯಾಗಶಾಲೆಗೆ ಬಂದು ದಕ್ಷ ಬ್ರಹ್ಮನ ಮುಂದೆ ನಿಂತು ಎಲ್ಲೋ ದಕ್ಷ ಎಮ್ಮ ಹೊರಭಾಗವನ್ನು ಕೊಡು ಎಂದು ಕೇಳಲು ಆಗ ನಮ್ಮ ದಕ್ಷ ಬ್ರಹ್ಮ ಯಾರು ನೀನು ಎಲ್ಲಿಯವನು ಹೋಗತ್ತೆಂದು ಕೋಪಿಸಲು ರುದ್ರ ಆಗ ನಮ್ಮ ಶ್ರೀ ವೀರಭದ್ರ ದೇವರು ಎಲ್ಲೋ ದಕ್ಷ ಎಲ್ಲೋ ದಕ್ಷ ನಾನು ಲೋಕಕ್ಕೆ ಒಡೆಯನಾದ ಶಿವನ ಮಗನೆಂದು ಹೇಳಲು ರುದ್ರ ಆಗ ದಕ್ಷ ಬ್ರಹ್ಮನಿಗೆ ಮತ್ತಿಷ್ಟು ಕೋಪ ಜಾಲೆ ಉಂಟಾಯಿತು ರುದ್ರ ಮತ್ತಿಷ್ಟು ಕೋಪ ಜಾಲೆ ಉಂಟಾಯಿತು ಆ ಬೂದಿ ಬಡಕನಿಗೆ ಮಗಳು ಕೊಟ್ಟದ್ದು ತಪ್ಪಾಯ್ತು ನೀನತ್ತ ಆ ಬೂದಿ ಬಡಕನೆತ್ತ ಹೋಗತ್ತೆಂದು ಕೋಪಿಸಲು ರುದ್ರ ಆಗ ನಮ್ಮ ಶ್ರೀ ವೀರಭದ್ರ ದೇವರು ಕೋಪಗೊಂಡು ವೀರ ಜಡಂ ನೆಲಕ್ಕಪ್ಪಳಿಸಿ ದಕ್ಷ ಬ್ರಹ್ಮನ ಶಿರವನ್ನು ಹರಿದು ಇದೇ ಅಗ್ನಿಗೆ ಆಯತ್ತೆ ಮಾಡಿ 36 ಕೋಟಿ ರಾಕ್ಷಸರನ್ನು ಗಂಡ ಗಂಡಿನಿಂದ ಸುಟ್ಟು ಗಂಡದ ಹೋಗಲು ಬರ್ತಿಲ್ಲ ಕಡೆ ದೇವಾನು ದೇವ